ಸ್ನೇಹಿತರೆ, ಕೇವಲ 1 ಚಮಚ ಪೌಡರನ್ನು 1 ಗ್ಲಾಸ್ ಬೆಚ್ಚನೆಯ ನೀರಿಗೆ ಹಾಕಿ ಚೆನ್ನಾಗಿ ಕಲಸಿ ಈ ಒಂದು ಡ್ರಿಂಕನ್ನು ಕುಡಿಯೋದ್ರಿಂದ ಇದು ನಮ್ಮ ದೇಹದಲ್ಲಿ ಕೆಲವೇ ಸೆಕೆಂಡ್ಗಳಲ್ಲಿ ತಯಾರಾಗುವಂಥದ್ದು. ಕೆಲವೇ ಸೆಕೆಂಡ್ಗಳಲ್ಲಿ ಇದರ ಕೆಲಸವನ್ನು ಶುರು ಮಾಡುತ್ತೆ. ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಅನಗತ್ಯ ಕೊಬ್ಬಿನಾಂಶವನ್ನು ಹೊರಗಡೆ ಹಾಕೋ ಮುಖಾಂತರ ನಮ್ಮ ತೂಕವನ್ನು ಆರೋಗ್ಯಕರವಾಗಿ ಇರಿಸಿಕೊಳ್ಳೋದಕ್ಕೆ ಈ 1 ಗ್ಲಾಸ್ ಪಾನೀಯ, ಇದರಲ್ಲಿ ಬೆರೆಸಿರುವ 1 ಚಮಚ ಪೌಡರ್ ಅನ್ನೋದು ಕೆಲಸ ಮಾಡುತ್ತೆ. ಅಷ್ಟೊಂದು ಪರಿಣಾಮಕಾರಿಯಾಗಿ ನಮ್ಮ ತೂಕದ ಇಳಿಕೆಗೆ ಸಹಾಯ ಮಾಡುವಂಥದ್ದು. ಇವಾಗಿನ ಕಾಲದಲ್ಲಿ ನಮ್ಮ ದೇಹದ ಸರಾಸರಿಗಿಂತ ಹೆಚ್ಚಿನ ತೂಕ ಇದ್ದರೆ ಅದನ್ನು ಇಳಿಸ್ಕೊಂಡು ಫಿಟ್ ಆಗಿರಬೇಕು ಅಂತ ಹೇಳಿ ಅನ್ಕೊಳ್ಳೋರು ಸಾಕಷ್ಟು ಜನ ಇದ್ದಾರೆ. ಹಾಗೆ ಇನ್ನಷ್ಟು ಜನ ಹೆಚ್ಚಾಗ್ತಾ ಇದ್ದಾರೆ ಕೂಡ. ನಮ್ಮ ತೂಕ ಅನ್ನೋದು ನಮ್ಮ ದೇಹದಲ್ಲಿ ಯಾಕೆ ಫಿಟ್ ಆಗಿರಬೇಕು? ನಮ್ಮ ವಯಸ್ಸು, ನಮ್ಮ ಅಳತೆಗೆ ತಕ್ಕನಾಗೆ ನಮ್ಮ ತೂಕ ಇದ್ದಾಗ ನಮಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳು ಅನ್ನೋದು ಕಾಡೋದಿಲ್ಲ, ನಮ್ಮ ತೂಕ ನಮಗೆ ಆರೋಗ್ಯಕರವಾಗಿ ಇದ್ದಾಗ. ಆದರೆ ಇವಾಗಿನ ಕಾಲದಲ್ಲಿ ಈ ಒಂದು ಬೊಜ್ಜು ಅನ್ನೋದು ಆವರಿಸ್ಕೊಳ್ಳೋದಕ್ಕೆ ನಾವೇ ಕಾರಣವಾಗ್ತೀವಿ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಒಂದು ಲೈಫ್ ಸ್ಟೈಲಿಂದ, ಅನ್ಹೆಲ್ದಿ ಲೈಫ್ ಸ್ಟೈಲ್, ಚಟುವಟಿಕೆ ಇಲ್ಲದೆ ಇರುವಂತಹ ಜೀವನ ಕ್ರಮ, ಅನ್ಹೆಲ್ದಿ ಆಹಾರ ಪದ್ಧತಿ, ಸರಿಯಾಗಿ ಒಂದು ಆಹಾರ ಪದ್ಧತಿ ಇಲ್ಲದೆ ಇರುವಂಥದ್ದು, ಹೀಗೆ ಒಂದು ಸ್ಟ್ರೆಸ್ಫುಲ್ ಲೈಫಿಂದ ಇರ್ಬೋದು. ಹೀಗೆ ನಾನಾ ಕಾರಣಗಳಿಂದ ನಮ್ಮ ದೇಹದಲ್ಲಿ ಬೊಜ್ಜು ಅನ್ನೋದು ಆವರಿಸ್ಕೊಳ್ಳುತ್ತೆ. ಒಂದು ಸಲ ಬೊಜ್ಜು ಆವರಿಸ್ಕೊಳ್ತು ಅಂತ ಹೇಳಿದ್ರೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹರಸಾಹಸನೆ ಪಡಬೇಕು ಅಂತಲೇ ಹೇಳ್ಬೋದು. ಸಾಕಷ್ಟು ರೀತಿಯ ವ್ಯಾಯಾಮಗಳಿದ್ದಾವೆ, ಸಾಕಷ್ಟು ರೀತಿಯ ಎಕ್ಸಸೈಸ್ಗಳನ್ನು ಮಾಡ್ಬೋದು, ಸಾಕಷ್ಟು ರೀತಿಯಲ್ಲಿ ರೆಮಿಡೀಸ್ಗಳಿದ್ದಾವೆ, ಮನೆಮದ್ದುಗಳಿದ್ದಾವೆ ಆರೋಗ್ಯಕರವಾಗಿ ನಮ್ಮ ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ. ಅದೇ ರೀತಿಯಾದ ಮನೆಮದ್ದುಗಳಲ್ಲಿ ಇವತ್ತು ನಾನು ತಿಳಿಸ್ತಾ ಇರುವಂಥದ್ದು ಈ ಒಂದು ಮನೆಮದ್ದು ಅನ್ನೋದು ಒಂದು ಸೂಪರ್ ಡೂಪರ್ ಮನೆಮದ್ದು ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇದನ್ನು ತಯಾರಿಸ್ಕೊಳ್ಳೋದು ತುಂಬಾ ಸಿಂಪಲ್ ಆದ ಮೆಥಡಲ್ಲಿ, ಕೇವಲ ಒಂದೇ ಇಂಗ್ರೀಡಿಯೆಂಟ್, ಜಸ್ಟ್ ನೀರಲ್ಲಿ ನಾವು ಇದನ್ನು ಕಲಿಸ್ಕೊಳ್ಳೋದು, ಕುಡಿಯುವಂಥದ್ದು. ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. 100ಗೆ 100% ಅಷ್ಟು ಒಂದು ರಿಸಲ್ಟ್ ಅನ್ನೋದು ಸಿಗುತ್ತೆ ನಮ್ಮ ವೆಯ್ಟ್ ಲಾಸಿಗೆ. ಕೇವಲ ವೆಯ್ಟ್ ಲಾಸ್ ಮಾತ್ರ ಅಲ್ಲ, ನಮ್ಮ ಇನ್ನಿತರ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಇದು ಹೆಲ್ಪ್ ಮಾಡುವಂಥದ್ದು. ತುಂಬಾ ಯೂಸ್ಫುಲ್ ಆಗಿರುವಂಥ ವಿಡಿಯೋ, ಹಾಗೆ ತುಂಬಾ ಯೂಸ್ಫುಲ್ ಆಗಿರುವಂಥ ಈ ಒಂದು ಡ್ರಿಂಕ್ ಅಂತಲೇ ಹೇಳ್ಬೋದು. ಯಾರ್ಯಾರು ಅವರ ವೆಯ್ಟ್ ಲಾಸ್ ಮಾಡಬೇಕು, ತೂಕವನ್ನು ಇಳಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂಥವರಿಗೆ ಈ ಒಂದು ಡ್ರಿಂಕ್ ಒಂದು ಬೆಸ್ಟ್ ಅಂತ ಹೇಳ್ತೀನಿ. ಹಾಗಿದ್ರೆ ನೀವು ಕೂಡ ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ತುಂಬಾ ಯೂಸ್ಫುಲ್ ಆಗುವಂಥದ್ದು. ಅದಕ್ಕೂ ಮುಂಚೆ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಏನಾದರೂ ಅಭಿಪ್ರಾಯವನ್ನು ತಿಳಿಸಬೇಕು ಅನಿಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲನೇದಾಗಿ ಬರುತ್ತೆ. ಹಾಗಿದ್ರೆ ಈ ಒಂದು ನೀರಿನಲ್ಲಿ ಬೆರೆಸಿರುವ 1 ಚಮಚ ಪೌಡರ್ ಯಾವುದು, ಇದನ್ನು ಹೇಗೆ ತಯಾರಿಸ್ಕೊಳ್ಬೇಕು, ಇದರಿಂದ ನಮ್ಮ ತೂಕದ ಇಳಿಕೆ ಹೇಗೆ ಸಾಧ್ಯ ಆಗುತ್ತೆ, ಇಷ್ಟೊಂದು ಎಫೆಕ್ಟಿವ್ ಆಗಿ ಇಷ್ಟೊಂದು ಬೇಗನೆ ನಮ್ಮ ತೂಕ ಇಳಿಸ್ಕೊಳ್ಳೋದಕ್ಕೆ ಹೇಗೆ ಇದು ಸಹಾಯ ಮಾಡುತ್ತೆ ಅನ್ನೋ ಎಲ್ಲ ಪೂರ್ತಿ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇಲ್ಲಿ ನಾನು ಈ ಒಂದು ಪಾನೀಯವನ್ನು ತಯಾರಿಸ್ಕೊಳ್ಳೋದಕ್ಕೆ 1 ಗ್ಲಾಸಿಗೆ ಸ್ವಲ್ಪನೇ ಉಗುರು ಬೆಚ್ಚಗೆ ಇರುವಂತಹ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಫಸ್ಟಾಗಿ ಸ್ವಲ್ಪ ಜಾಸ್ತಿ ಬಿಸಿಯಾಗಿರಬಾರ್ದು, ಉಗುರು ಬೆಚ್ಚಗೆ ಕುಡಿಯೋದಕ್ಕೆ ನಮಗೆ ಕಂಫರ್ಟಬಲ್ ಆಗಿರುವ ರೀತಿಯಲ್ಲಿ 1 ಗ್ಲಾಸ್ ನೀರನ್ನು ತೆಗೆದುಕೊಳ್ಳಿ, ಒಬ್ಬರಿಗೆ ಕುಡಿಯೋದಕ್ಕೆ ಆಗುವಷ್ಟು. ಈ ಒಂದು ನೀರಿಗೆ ನಾವು ಬೆರೆಸ್ತಾ ಇರುವಂಥದ್ದು ನೀವಿಲ್ಲಿ ನೋಡ್ತಾ ಇರುವ ಹಾಗೆ ಮೆಂತ್ಯ ಕಾಳು ಅಥವಾ ಫೆನುಗ್ರಿಕ್ ಸೀಡ್ಸ್, ಇದರ ಪೌಡರನ್ನು ನಾವು ಸೇರಿಸ್ತಾ ಇರುವಂಥದ್ದು. ಈ ಒಂದು ಮೆಂತ್ಯ ಕಾಳನ್ನು ಹುರಿದು ಇದನ್ನು ಪೌಡರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಡೈಲಿ ಯೂಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಒಂದು ಮೆಂತ್ಯ ಕಾಳನ್ನು ಬಳಸೋದ್ರಿಂದ, ಇದರ ಪೌಡರನ್ನು ಯೂಸ್ ಮಾಡೋದ್ರಿಂದ ಇದರಲ್ಲಿ ನಮಗೆ ಗ್ಯಾಲಕ್ಟೋಮನ್ನನ್ ಅನ್ನೋ ಒಂದು ಅಂಶ ಸಿಗುತ್ತೆ. ಈ ಒಂದು ಅಂಶ ನಮ್ಮ ಹಸಿವನ್ನು ನಿಯಂತ್ರಣ ಮಾಡೋ ಮುಖಾಂತರ ಪದೇ ಪದೇ ತಿನ್ನೋದನ್ನು ಕಡಿಮೆ ಮಾಡಿ ನಮ್ಮ ಕ್ಯಾಲೋರಿ ಇಂಟೇಕನ್ನು ಕಡಿಮೆ ಮಾಡೋ ಮುಖಾಂತರ ತೂಕದ ಇಳಿಕೆಗೆ ಸಹಾಯ ಮಾಡುತ್ತೆ. ಅದೇ ರೀತಿ ಇದರಲ್ಲಿ ನಮಗೆ ವಿಟಮಿನ್ ಎ, ವಿಟಮಿನ್ ಡಿ, ಕಬ್ಬಿಣಾಂಶ ಮತ್ತು ಫೈಬರ್, ಹೆಚ್ಚಿನ ನಾರಿನಾಂಶ, ಕರಗುವ ಮತ್ತು ಕರಗದ ನಾರಿನಾಂಶ ಇದರಲ್ಲಿ ಸಿಗುವಂಥದ್ದು. ಇದು ಕೂಡ ನಮ್ಮ ತೂಕದ ಇಳಿಕೆಗೆ ಸಹಾಯ ಮಾಡುವಂಥದ್ದು. ಹಾಗೆ ಇವು ನಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವ ಮೂಲಕ ಪರೋಕ್ಷವಾಗಿ ತೂಕದ ಇಳಿಕೆಗೆ ಇದು ಸಹಾಯ ಮಾಡುತ್ತೆ. ಈ 1 ಚಮಚ ಪೌಡರನ್ನು ನೀರಿನಲ್ಲಿ ಚೆನ್ನಾಗಿ ಬೆರೆಸಿ ಈ ರೀತಿಯಾಗಿ ಒಂದು ಡ್ರಿಂಕನ್ನು ನೀವು ತಯಾರಿಸಿಕೊಂಡು ದಿನನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಇದು ನಮ್ಮ ತೂಕದ ಇಳಿಕೆಗೆ ಸಹಕಾರಿಯಾಗಿ ಕೆಲಸ ಮಾಡುತ್ತೆ. ನೋಡಿದ್ರಲ್ವಾ, ಕೆಲವೇ ಸೆಕೆಂಡ್ಗಳಲ್ಲಿ ತಯಾರಿಸಬಹುದಾದಂಥ ಈ ಒಂದು ಪಾನೀಯವನ್ನು ಹೇಗೆ ತಯಾರಿಸ್ಕೊಳ್ಳೋದು ಅಂತ ಹೇಳಿ. ತುಂಬಾ ಸರಳವಾದ ವಿಧಾನದಲ್ಲಿ ತಯಾರಿಸ್ಕೊಳ್ಳುವಂಥದ್ದು, ಹಾಗೆ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುವಂಥ ಪಾನೀಯ ಅಂತಲೇ ಹೇಳ್ಬೋದು. ಇದನ್ನು ನೀವು ತಯಾರಿಸ್ಕೊಂಡು ದಿನ ಬೆಳಿಗ್ಗೆ ಎದ್ದ ಕೂಡಲೇ
ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿಯುವಂಥದ್ದು. ಹೀಗೆ ನೀವು ಸತತವಾಗಿ ಕೆಲವು ದಿನಗಳ ಕಾಲ ಮಾಡ್ತಾ ಬರೋದ್ರಿಂದ ನಿಮಗೆ ಇದರಿಂದ ಸಿಗುವ ರಿಸಲ್ಟ್ ಅನ್ನೋದು ಒಳ್ಳೆ ರೀತಿಯಲ್ಲಿ ತುಂಬಾ ಎಫೆಕ್ಟಿವ್ ಆಗಿ ಆರೋಗ್ಯಕರವಾಗಿ ನಿಮ್ಮ ತೂಕವನ್ನು ಇರಿಸ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ನಾನು ಹೇಳಿದಾಗೆ ಈ ಒಂದು ಮೆಂತ್ಯ ಪುಡಿಯಿಂದ ನಮ್ಮ ದೇಹಕ್ಕೆ ಏನೇನು ಪ್ರಯೋಜನಗಳು ಸಿಗುತ್ತೆ, ಇದರಲ್ಲಿ ಏನೇನು ಪೋಷಕಾಂಶಗಳು ಇದೆ, ಇದು ಹೇಗೆ ನಮ್ಮ ತೂಕದ ಇಳಿಕೆಗೆ ಸಹಾಯ ಆಗುತ್ತೆ ಅನ್ನೋದನ್ನ ಎಲ್ಲ ತಿಳಿಸಿದ್ದೀನಿ. ಹಾಗೆ ಇದನ್ನು ನೀವು ಕುಡಿತಾ ಬರೋದ್ರಿಂದ ಇದು ನಮ್ಮ ದೇಹದಲ್ಲಿ ಕೊಬ್ಬನ್ನು ಕರಗಿಸೋದಕ್ಕೆ, ಅನಗತ್ಯ ಕೊಬ್ಬಿನ ಅಂಶವನ್ನು ಹೊರಗಡೆ ಹಾಕೋ ಮುಖಾಂತರ ನಮ್ಮ ತೂಕದ ಇಳಿಕೆಗೆ ಸಹಾಯ ಮಾಡುವಂಥದ್ದು. ಹಾಗೆ ಈ ಒಂದು ಡ್ರಿಂಕನ್ನು ಕುಡಿಯೋದ್ರ ಜೊತೆಯಲ್ಲಿ ನಿಮ್ಮ ಲೈಫ್ ಸ್ಟೈಲ್ ಕೂಡ ಹೆಲ್ದಿಯಾಗಿರಬೇಕು, ಒಂದು ಹೆಲ್ದಿ ಬ್ಯಾಲೆನ್ಸ್ಡ್ ಮೀಲನ್ನು ತೆಗೆದುಕೊಳ್ಬೇಕು, ಸ್ಟ್ರೆಸ್ ಫ್ರೀ ಆಗಿರಬೇಕು, ಬಾಡಿಯನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಬೇಕು, ಹೆಚ್ಚಿನ ಪ್ರಮಾಣದ ನೀರನ್ನು ಕುಡಿಯುವ ಮುಖಾಂತರ ಈ ಎಲ್ಲ ಒಂದು ಹೆಲ್ದಿ ಲೈಫ್ ಸ್ಟೈಲನ್ನು ರೂಢಿಸ್ಕೊಂಡು ಹೋದರೆ ನಿಮಗೆ ಈ ಒಂದು ಡ್ರಿಂಕ್ ಅನ್ನೋದು ಹೆಚ್ಚು ಟೈಮೇ ತೆಗೆದುಕೊಳ್ಳಲ್ಲ, ತುಂಬ ಬೇಗವಾಗಿ ನಿಮ್ಮ ತೂಕದ ಇಳಿಕೆಗೆ ಸಹಾಯ ಮಾಡುವಂಥದ್ದು. ಹಾಗಿದ್ರೆ ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಇದರಿಂದ ಯಾರಿಗಾದ್ರೂ ಎಫೆಕ್ಟ್ ಆಗುತ್ತಾ, ಯಾರಾದರೂ ತೆಗೆದುಕೊಳ್ಬಾರ್ದು ಅಂತ ನೋಡೋದಾದ್ರೆ ಇದರಲ್ಲಿ ಹಾಕಿರುವ ಈ ಒಂದು ಮೆಂತ್ಯ ಪುಡಿ ಅನ್ನೋದು ಸ್ವಲ್ಪ ಶಾಖದಿಂದ ಕೂಡಿರುವಂಥದ್ದು, ಒಂದು ಸ್ವಲ್ಪ ಬಿಸಿ ಗುಣವನ್ನು ಹೊಂದಿರುವಂಥದ್ದು. ಹಾಗಾಗಿ ಆದಷ್ಟು ಚಿಕ್ಕ ಮಕ್ಕಳು, ಬಾಣಂತಿಯರು, ಪ್ರೆಗ್ನೆಂಟ್ ವುಮೆನ್ಸ್, ಹಾಗೆ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದು ಮೆಡಿಸಿನನ್ನು ತೆಗೆದುಕೊಳ್ತಾ ಇದ್ರೆ ಅಂಥವರೆಲ್ಲ ಸ್ಕಿಪ್ ಮಾಡಿ. ಮತ್ತು ಎಲ್ಲ ಮಧ್ಯಮ ವಯಸ್ಸಿನವರು, ಎಲ್ಲರೂ ಆರೋಗ್ಯವಾಗಿರುವಂಥವ್ರು ಬಳಸ್ಬೋದು. ತುಂಬಾ ಸೇಫಾಗಿ ಹೆಲ್ದಿಯಾಗಿ ನಿಮ್ಮ ವೆಯ್ಟ್ ಲಾಸಿಗೆ ಈ ಒಂದು ಡ್ರಿಂಕ್ ಅನ್ನೋದು ಹೆಲ್ಪ್ ಮಾಡುತ್ತೆ. ಖಂಡಿತವಾಗಿ ಟ್ರೈ ಮಾಡಿ, ತುಂಬಾ ಯೂಸ್ಫುಲ್ ಆಗುವಂಥ ಈ ಒಂದು ರೆಮಿಡಿ ಅಂತಲೇ ಹೇಳ್ಬೋದು. ಟ್ರೈ ಮಾಡಿ, ಇದರಿಂದ ರಿಸಲ್ಟ್ ಸಿಕ್ಕ ಮೇಲೆ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೀಗೆ ಇನ್ನಷ್ಟು ಮತ್ತಷ್ಟು ಹೊಸ ಹೊಸ ವೆಯ್ಟ್ ಲಾಸ್ ಟಿಪ್ಸ್, ರೆಮಿಡಿಗಳೊಂದಿಗೆ ಸಿಗ್ತಾ ಹೋಗ್ತೀನಿ. ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.